ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ, ನಾನು ನಿಮ್ಮ ಹನುಮಂತ ಇವಳೆ. ಇವತ್ತಿನ ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ವೀಕ್ಷಕರೇ, ಏನು ಆರಕ್ಷಕರು ನಮ್ಮ ಪ್ರಜಾರಕ್ಷಕರು. ಹಾಗಾದ್ರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಆರಕ್ಷಕರು ಸೌಖ್ಯವಾಗಿದ್ದಾರಾ? ಇದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತ ಪಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರು, ನಮ್ಮೆಲ್ಲರ ರಕ್ಷಣೆಗೆ ಬದ್ಧರಾಗಿರ್ತಕ್ಕಂಥ ಆರಕ್ಷಕರು ತಾರತಮ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಸೊ ಅವರಲ್ಲಿ ಕೂಡ ಅಸಮಾನತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆರೋಪವನ್ನು ಮಂಗಳೂರು ಭಾಗದ ಪೊಲೀಸರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನಿಮ್ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ ನೋಡಿ. ಕೆಲಸ ಸಮಾನ, ಸೌಲಭ್ಯ ಅಸಮಾನ, ಪತ್ರಾಂಕಿತ ರಜೆಗಳಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರು ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನಿದು ಪತ್ರಾಂಕಿತ ರಜೆ ಅಂದ್ರೆ ಈ ಒಂದು ವೇತನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಬರ್ತಾ ಇದೆ ಅಂತಕ್ಕಂಥ ನಾವು ನೋಡೋಣ. ಈಗ ನಾವು ನೋಡ್ಬೋದು, ಸರ್ಕಾರಿ ರಜೆಯ ದಿನಗಳಾಗಿರಬಹುದು, ಸಾರ್ವಜನಿಕ ಹಬ್ಬಗಳಾಗಿರಬಹುದು, ಇಂಥ ದಿನಗಳಲ್ಲಿ ಸರ್ಕಾರಿ ರಜೆ ಕೊಟ್ಟ ತಕ್ಷಣ ಸಾಕಷ್ಟು ನೌಕರರಿಗೆ ರಜೆ ಸಿಗುತ್ತೆ, ಕುಟುಂಬದೊಂದಿಗೆ ಸಮಯ ಕಳೆಯುತ್ತಾರೆ. ಆದ್ರೆ ಪೊಲೀಸರದು ಹಾಗಲ್ಲ. ಏನ್ ಮಾಡ್ತಾರಪ್ಪ ಅಂದ್ರ, ಸರ್ಕಾರಿ ರಜಾ ದಿನಗಳ ಸಂಬಂಧಲ್ಲೂ ಅಥವಾ ಹಬ್ಬ ಹರಿದಿನಗಳಲ್ಲೂ ಕೂಡ ಅವರು ಕರ್ತವ್ಯಕ್ಕೆ ಹಾಜರಾಗಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರುತ್ತೆ. ಅದಕ್ಕೆ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಪತ್ರಾಂಕಿತ ರಜೆಗಳ ಬದಲಾಗಿ ಅವರಿಗೆ ರಜಾ ಸಂಬಳವನ್ನ ಕೊಡುತ್ತೆ. ಹಾಗಾದ್ರೂ ರಜಾ ಸಂಬಳವನ್ನು ಕೊಡ್ತಕ್ಕಂತಹ ಈ ಒಂದು ಪತ್ರಾಂಕಿತ ರಜೆಯ ವೇತನದಲ್ಲಿ ತಾರತಮ್ಯ ಹೇಗೆ ಆಗ್ತಾ ಇದೆ ನಾವು ನೋಡ್ಬೋದು. ಇಲ್ಲಿ ಹಬ್ಬ ಹರಿದಿನಗಳಲ್ಲಿ, ಸಾರ್ವಜನಿಕ ಕೆಲವೊಂದಿಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳಲ್ಲಿ ಅಥವಾ ಸಾರ್ವಜನಿಕ ರಜೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ಪೊಲೀಸರಿಗೆ ಕಾನ್ಸ್ಟೇಬಲ್ ಇಂದ ಏನು ಸಬ್ ಇನ್ಸ್ಪೆಕ್ಟರ್ ದರ್ಜೆಯ ಹುದ್ದೆಗಳವರೆಗೂ ಕೂಡ ಏನು ಕರ್ತವ್ಯ ನಿರ್ವಹಿಸ್ತಾ ಇದಾರಲ್ಲ, ಅಲ್ಲಿ ತುಂಬಾನೇ ತಾರತಮ್ಯ ಕಂಡು ಬರ್ತಾ ಇದೆ ಅಂತಕ್ಕಂಥ ಒಂದು ಆರೋಪಗಳನ್ನ ASI ಮತ್ತು PSI ಗಳು ಮಾಡಿರ್ತಕ್ಕಂಥದ್ದು. ಏನದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಿರ್ತಕ್ಕಂಥದ್ದು. ಏನ್ ಹೇಳ್ತಾರಪ್ಪ ಅಂದ್ರು, ವೇತನಕ್ಕೆ ಸಂಬಂಧಿಸಿದಂತೆ ಅವರು ಮಾಡ್ತಕ್ಕಂಥದ್ದು ಕೆಲವೊಂದಿಷ್ಟು ಆರೋಪಗಳನ್ನು ನೋಡೋಣ. ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಗಳಿಗೆ ಅವರು ಪಡೆಯುವ ಸಂಬಳಕ್ಕೆ ಸಮಾನವಾಗಿ 30 ದಿನಗಳ ಹೆಚ್ಚುವರಿ ವೇತನವನ್ನ ಜೂನ್ ತಿಂಗಳಲ್ಲಿ ಪಡೆಯುವ ಸಂಬಳಕ್ಕೆ ಅನುಗುಣವಾಗಿ ಮೂಲ ವೇತನ DA ಮತ್ತು HRA ಆಧರಿಸಿ ಮುಂದಿನ ವರ್ಷದ ಜನವರಿಯಲ್ಲಿ ನೀಡಲಾಗುತ್ತದೆ. ಆದರೆ ASI ಮತ್ತು PSI ಗಳಿಗೆ ಕೇವಲ 15 ದಿನಗಳ ಸಂಬಳವನ್ನು ಮಾತ್ರ ಸರ್ಕಾರ ನೀಡುತ್ತದೆ. ಬಂದೋಬಸ್ತ್ ಸೇರಿದಂತೆ ಎಲ್ಲಾ ರೀತಿಯ ಕರ್ತವ್ಯಗಳನ್ನ ನಾವು ಸಮಾನವಾಗಿ ನಿರ್ವಹಿಸುತ್ತೇವೆ. ಆದರೆ ಪತ್ರಾಂಕಿತ ರಜಾ ದಿನಗಳಲ್ಲಿ ಮಾತ್ರ ನಮಗೆ ಭೇದ ಭಾವ ಯಾಕೆ ಅಂತ ಹೇಳ್ಬಿಟ್ಟು ASI ಒಬ್ರು ಇದನ್ನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಇದನ್ನ ಅಂಕಿಅಂಶಗಳ ಮೂಲಕ ನೋಡ್ತಾ ಹೋಗೋಣ. ಇಲ್ಲಿ ಅಂಕಿಅಂಶಗಳ ಮೂಲಕ ನೋಡಿದ್ರೆ ಎಷ್ಟೆಲ್ಲ ಜನರಿಗೆ ಅನ್ಯಾಯ ಆಗಿರತಕ್ಕಂಥದ್ದು, ಅವರು ಏನೇನು ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಪ್ರಸ್ತುತ ಮಾಡ್ತೀನಿ. ASI PSI ಜೊತೆಗೆ ತತ್ಸಮಾನ ಹುದ್ದೆಯಲ್ಲಿರ್ತಕ್ಕಂತಹ ಸಿವಿಲ್, ಸಶಸ್ತ್ರ ಮೀಸಲು ಪಡೆ, KSRP, KSIF ಇನ್ನಿತರ ವಿಭಾಗಗಳ ರಾಜ್ಯದ ಸುಮಾರು 12,900ಕ್ಕೂ ಹೆಚ್ಚು ಸಿಬ್ಬಂದಿಗೆ ಈ ರೀತಿ ಅನ್ಯಾಯವಾಗಿರತಕ್ಕಂಥದ್ದನ್ನ ಆರೋಪ ಮಾಡ್ತಾ ಇದ್ದಾರ. ಮತ್ ಇನ್ನೊಂದು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ 1988ರಲ್ಲಿ ಏನ್ ಆದೇಶ ಆಗ್ಯದಲ್ಲ ಅದನ್ನ ಮಾರ್ಪಾಡು ಮಾಡಿ ಪತ್ರಾಂಕಿತ ರಜಾ ಸಂಬಳದಲ್ಲಿ ಸಮಾನತೆ ತರಬೇಕು ಅನ್ನತಕ್ಕಂತ ಒಂದು ಬೇಡಿಕೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳದೈತಿ, ಸಿಬ್ಬಂದಿಗಳದೈತಿ. ಇದಕ್ಕೆ ಸಂಬಂಧಪಟ್ಟಂಗ ಸಾಕಷ್ಟು ರೀತಿಯ ಜನಪ್ರತಿನಿಧಿಗಳಿಗೂ ಕೂಡ ಅವರು ವಿನಂತಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ದೊಡ್ಡ ಅಧಿಕಾರಿಗಳಿಗೂ ಮಾಡ್ಕೊಂಡಿದ್ದಾರೆ, ಜನಪ್ರತಿನಿಧಿಗಳಿಗೂ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಮತ್ತೊಂದು ಹೇಳ್ತಾ ಇದ್ದಾರೆ, ಹಾರ್ಡ್ಶಿಪ್ ಭತ್ಯೆಯಲ್ಲೂ ಕೂಡ ತಾರತಮ್ಯ ಮಾಡ್ತಾ ಇದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು. ಏನದು ಹಾರ್ಡ್ಶಿಪ್ ಭತ್ಯೆಯಲ್ಲಿ ಆಗ್ತಕ್ಕಂಥ ತಾರತಮ್ಯ? ಹಾರ್ಡ್ಶಿಪ್ ಭತ್ಯೆ ಕಾನ್ಸ್ಟೇಬಲ್ ಗಳಿಗೆ 3,000 ಇದ್ದರೆ ಪದೋನ್ನತಿ ಪಡೆದು ASI ಮತ್ತು PSI ಆದವರಿಗೆ 2,000ಕ್ಕೆ ಇಳಿಕೆ ಮಾಡಲಾಗುತ್ತದೆ. ಇಲ್ಲಿಯೂ ಕೂಡ ತಾರತಮ್ಯ ಮಾಡಲಾಗುತ್ತದೆ ಅಂತಕ್ಕಂಥ ಒಂದು ಮಾತನ್ನ ಮಂಗಳೂರು ಭಾಗದ ಪೊಲೀಸರು ಮಾಡಿರ್ತಕ್ಕಂಥದ್ದು. ಮತ್ತು ಮುಂದೆ ನೋಡೋಣ, ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಸುಧೀರ್ ಕುಮಾರ್ ರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಏನಪ್ಪ ಅವ್ರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಅಪ್ಪ ಅಂದ್ರೆ, ಪೊಲೀಸರ ಪತ್ರಾಂಕಿತ ರಜೆಗೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶ ಇದೆ, ಆ ಆದೇಶದ ಪ್ರಕಾರವೇ ರಜಾ ಸಂಬಳ ನೀಡಲಾಗುತ್ತದೆ ಅಂತಕ್ಕಂಥ ಒಂದು ಮಾತನ್ನ ಪೊಲೀಸ್ ಕಮಿಷನರ್ ಮಂಗಳೂರು ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಸುಧೀರ್ ಕುಮಾರ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ಹಾಗೆ ಪೊಲೀಸ್ ಏನು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹೋಗ್ಬಿಟ್ಟು ಏನ್ ನಮ್ಮ ವಿಧಾನಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರು ಕೂಡ ಮನವಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ UT ಖಾದರ್ ಅವರು ಕೂಡ ಒಂದು ಪತ್ರವನ್ನ
ಗೃಹ ಸಚಿವರಿಗೆ ಬರೀತಾರ. ಏನು ಬರೀತಾರಪ್ಪ ಅಂದ್ರ, ಪತ್ರಾಂಕಿತ ದಿನಗಳಂದು ಕರ್ತವ್ಯ ನಿರ್ವಹಿಸುವ ಪತ್ರಾಂಕಿತ ರಜಾ ದಿನಗಳಂದು ಕರ್ತವ್ಯ ನಿರ್ವಹಿಸುವ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯಲ್ಲಿ ಅಗ್ನಿಶಾಮಕ ಅಧಿಕಾರಿ ಸಿಬ್ಬಂದಿಗೆ 30 ದಿನಗಳ ವೇತನ ದೊರೆಯುತ್ತದೆ. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ರಜಾ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲರಿಗೂ 30 ದಿನಗಳ ವೇತನ ನೀಡಲು ಕ್ರಮ ವಹಿಸಬೇಕೆಂದು ಅವರು ಬರೆದಿರತಕ್ಕಂಥದ್ದು. ಗೃಹ ಸಚಿವರಿಗೆ ಇವರು ಈಗಾಗಲೇ ಪತ್ರವನ್ನು ಬರೆದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಮಂಗಳೂರು ಭಾಗದ ಪೊಲೀಸ್ ಕಮಿಷನರ್ ಆಗಿರತಕ್ಕಂಥ, ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಪೊಲೀಸರಿಗೆ ಆಗ್ತಕ್ಕಂಥ ಈ ಒಂದು ತಾರತಮ್ಯ ನಿಲ್ಲುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ನಡೆಯನ್ನು ಅನುಸರಿಸುತ್ತೆ? ಇದೆಲ್ಲರೂ ನಾವು ಕುತೂಹಲದಿಂದ ಕಾಯ್ತಕ್ಕಂಥದ್ದು. ಮತ್ತು ಅದರಲ್ಲಿ ಕೂಡ ನಮ್ಮೆಲ್ಲರ ರಕ್ಷಣೆ ಮಾಡ್ತಕ್ಕಂಥ ಆರಕ್ಷಕರಿಗೂ ಕೂಡ ಅನಿವಾರ್ಯತೆಯಿಂದ ಅನಿವಾರ್ಯವಾಗಿರ್ತಕ್ಕಂಥ ಒಂದು ಬೇಡಿಕೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮ ಜರುಗಿಸುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆರಕ್ಷಕರ ಬೇಡಿಕೆಯನ್ನ ಈಡೇರಿಸುತ್ತೆ, ಕಾದು ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ. ನಮಸ್ಕಾರ.